ಮಾಧ್ಯಮದ ಮಿತ್ರರೇ, ಈ ಜಿಲ್ಲೆಯಲ್ಲಿ ಇದು 16ನೇ ಜಿಲ್ಲೆ. 3 ದಿನಗಳ ಒಂದು ಕಾರ್ಯಕ್ರಮ. ಇವತ್ತು 2ನೇ ದಿನ. ಮೊದಲನೇ ಕಾರ್ಯಕ್ರಮ ಇವತ್ತು 3ನೇ ದಿನ. 2 ದಿನದ ಕಾರ್ಯಕ್ರಮ ಭಾಳ ಸುಗಮವಾಗಿ, ಭಾಳ ಅತ್ಯಂತ ಸಮರ್ಪಕವಾಗಿ ಆಗಿದೆ ಅಂತಂದು ನಾನು ಅಂದ್ಕೊಂಡಿದ್ದೀನಿ. ಜಿಲ್ಲೆಗಳ ಪ್ರವಾಸ ಮಾಡ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ, ಆಯಾ ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಎಲ್ಲ ಸರ್ಕಾರಿ ನೌಕರರಿಗೆ ಮತ್ತು ಸಾರ್ವಜನಿಕ ನೌಕರರಿಗೆ ಕರ್ನಾಟಕ ಲೋಕಾಯುಕ್ತ ಕಾಯ್ದೆ ಬಗ್ಗೆ ಅರಿವು ಮೂಡಿಸ್ಕೊಡೋದು ಮತ್ತು ಸಾರ್ವಜನಿಕರ ಸಮಸ್ಯೆಗಳನ್ನು ಶೀಘ್ರವಾಗಿ ವಿಳಂಬವಿಲ್ಲದಂತೆ ಕಾನೂನಿನ ಪ್ರಕಾರವಾಗಿ ತೀರ್ಮಾನ ಮಾಡೋದು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಮಾಹಿತಿ ಕೊಡೋದಕ್ಕೆ, ಮತ್ತು ಸಾರ್ವಜನಿಕ ಅಹವಾಲುಗಳನ್ನು ಏನಾದರೂ ಇದ್ದರೆ ಅದನ್ನು ಸ್ವೀಕಾರ ಮಾಡಿ ಅದಕ್ಕೆ ಸರಿಯಾದ ರೀತಿಯಲ್ಲಿ ಕಾನೂನಿನ ಪ್ರಕಾರವಾಗಿ ಸಮಸ್ಯೆ ಪರಿಹಾರಕ್ಕೆ ಕ್ರಮ ತೆಗೆದುಕೊಳ್ಳಬೇಕು ಅಂತಕ್ಕಂಥ ಉದ್ದೇಶದಿಂದ, ಮತ್ತು ಇದುವರೆಗೆ ಆ ಜಿಲ್ಲೆಯಲ್ಲಿ ಎಷ್ಟು ಪ್ರಕರಣಗಳು ಬಾಕಿ ಇವೆ, ಆ ಬಾಕಿ ಪ್ರಕರಣಗಳಲ್ಲಿ ಎಷ್ಟು ಸಮಸ್ಯೆಗಳು ವೈಯಕ್ತಿಕವಾದಂಥ ಸಮಸ್ಯೆಗಳಿವೆ, ಅವುಗಳಲ್ಲಿ ಸ್ಥಳದಲ್ಲೇ ತೀರ್ಮಾನ ಮಾಡೋದಕ್ಕೆ ಸಾಧ್ಯತೆ ಇರತಕ್ಕಂಥ ಕೆಲವೊಂದು ಪ್ರಕರಣಗಳನ್ನು ಕೂಡ ನಾವು ತಗೊಂಡು ಬಂದು ನಿನ್ನೆ ದಿವಸ ಅದನ್ನು ಕೂಡ ಮಾಡ್ತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಅದನ್ನೆಲ್ಲ ತಂದಿದ್ವಿ. ಸೊ ಮೊದಲನೇ ದಿನದ ಕಾರ್ಯಕ್ರಮ ಬಹುಶಃ ನೀವು ನೋಡಿದಾಗೆ ನೆನ್ನೆ ಬೆಳಗ್ಗೆಯಿಂದ ಸಾಯಂಕಾಲ ತನಕನೂ ಆಯಿತು. ಬೆಳಗ್ಗೆ ಸುಮಾರು 11:15ಗೆ ಪ್ರಾರಂಭ ಆಗಿದ್ದು ಸಾಯಂಕಾಲ 5 ಗಂಟೆವರೆಗೆ ಅಹವಾಲುಗಳನ್ನು ಸ್ವೀಕಾರ ಮಾಡಿದ್ದಾಯಿತು. ಅವತ್ತೇನೇ ನಮಗೆ ಸುಮಾರು 77 ದೂರುಗಳು ಬಂದವು. 77 ದೂರುಗಳು ಬಂದು 2ನೇ ದಿನವೂ ಕೂಡ ಸಾಯಂಕಾಲ 8 ಗಂಟೆವರೆಗೂ ನಮ್ಮ ಆಫೀಸರ್ಸ್ ಕೂತ್ಕೊಂಡು ದೂರುಗಳನ್ನು ಸ್ವೀಕಾರ ಮಾಡಿದ್ರು. 2ನೇ ದಿನ ಸುಮಾರು 122 ದೂರುಗಳನ್ನು ಸಂದಾಯ ಮಾಡಲಾಯಿತು. ಒಟ್ಟು 192 ದೂರುಗಳನ್ನು ನಾವು ಆ ಒಂದು ರಂಗಮಂದಿರದಲ್ಲೇ ಸ್ವೀಕಾರ ಮಾಡಿ ಅವುಗಳಿಗೆ ಯಾವ ರೀತಿ ಸಮಸ್ಯೆಯನ್ನು ಪರಿಹಾರ ಮಾಡಬೇಕು ಅಂತಂದು ಹಾಜರಿದ್ದ ಯಾರು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಆ ದೂರುಗಳ ಒಂದು ನಕಲನ್ನು ಕೊಟ್ಟು, ಆ ನಕಲಿಗೆ ಸಂಬಂಧಿಸಿದಂತೆ ಅವರಿಂದ ಅಕ್ನಾಲೇಜ್ಮೆಂಟ್ ತೊಗೊಂಡು ಅವರಿಗೆ 15 ದಿವಸ 1 ತಿಂಗಳು ಅವರೆಷ್ಟು ಕೇಳ್ತಾರೆ ಸಮಯಾವಕಾಶ ಅಷ್ಟನ್ನು ಕೊಟ್ಟು ಆ ಸಮಸ್ಯೆಯನ್ನು ತೀರ್ಮಾನ ಮಾಡಿ ನಮಗೆ ವರದಿಯನ್ನು ಸಲ್ಲಿಸಬೇಕು. ಅದರ ಒಂದು ನಕಲನ್ನು ನಾವು ತಗೊಂಡು ಹೋಗಿರ್ತೀವಿ. ಅದನ್ನು ಮಿಸ್ಲೇನಿಯಸ್ ಅಂತಂದು ಹಾಗೆ ಇಟ್ಕೊಂಡಿರ್ತೀವಿ. ಅದನ್ನು ಕೇಸನ್ನು ರಿಜಿಸ್ಟರ್ ಮಾಡೋದಿಲ್ಲ. ಯಾಕೆಂದರೆ ಆ ಪ್ರಕರಣಗಳೆಲ್ಲ ಜನಗಳು ಏನು ಮಾಡಿದ್ದಾರೆ ಅಂತಂದರೆ, ನೇರವಾಗಿ ಅಧಿಕಾರಿಗಳಿಗೆ ಅರ್ಜಿ ಕೊಡೋದ್ರ ಬದಲು ಕೆಲವೊಂದು ಅರ್ಜಿಗಳನ್ನು ನಮಗೆ ನೇರವಾಗಿ ಕೊಟ್ಟಿದ್ದಾರೆ. ಅವರಿಗೆ ಅವಕಾಶನೇ ಕೊಟ್ಟಿರಲ್ಲ ಇನ್ನು ಅಧಿಕಾರಿಗಳಿಗೆ. ಅಂಥ ಅರ್ಜಿಗಳನ್ನು ಅಧಿಕಾರಿಗಳಿಗೆ ಕೊಟ್ಟು ಅವ್ರಿಗೊಂದು ಅವಕಾಶ ಕೊಟ್ಟು, ಒಂದು ವೇಳೆ ಅವರು ಆ ಸಮಯದೊಳಗೆ ಮಾಡಲಿಲ್ಲ ಅಂತಂದರೆ ಆ ನಂತರ ಆ ದೂರುಗಳ ಮೇಲೆ ನಾವು ಪ್ರಕರಣವನ್ನು ನೋಂದಾಯಿಸಿಕೊಂಡು ಅವ್ರಿಗೆ ನೋಟಿಸ್ ಕೊಟ್ಟು ಯಾಕೆ ಮಾಡಲಿಲ್ಲ ಅಂತ ಕೇಳ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ಮುಂದುವರಿಸ್ತೇವೆ. ಸೊ ಆ ರೀತಿ 192 ಪ್ರಕರಣಗಳು ಬಂದಂಥ ಸಂದರ್ಭದಲ್ಲಿ ಸುಮಾರು 37 ಪ್ರಕರಣಗಳು ನಮ್ಮ ಲೋಕಾಯುಕ್ತದಲ್ಲೇನೇ ತನಿಖೆ ಮಾಡಿ ತೀರ್ಮಾನ ಮಾಡ್ತಕ್ಕಂಥ ಪ್ರಕರಣಗಳನ್ನು ನಾವು ನೋಂದಾಯಿಸ್ಕೊಂಡಿದ್ದೇವೆ. ಆ ನೋಂದಾವಣೆ ಆದ ಪ್ರಕರಣಗಳಲ್ಲಿ ನಾವು ಆ ಎದುರುದಾರರಿಗೆ ನೋಟಿಸ್ ಕೊಟ್ಟು ಯಾಕೆ ಆ ಸಮಸ್ಯೆ ಪರಿಹಾರ ಮಾಡೋಕ್ಕಾಗಿಲ್ಲ, ಅದರ ತಾಂತ್ರಿಕ ತೊಡಕುಗಳು ಏನಿದೆ, ಕಾನೂನಿನ ತೊಡಕು ಏನಿದೆ ಅಂತಂದು ಎಲ್ಲ ವಿಚಾರಣೆ ಮಾಡಿ ಆ ನಂತರ ಆ ಸಮಸ್ಯೆಗೆ ಪರಿಹಾರ ಕೊಡಿಸೋದ್ರ ಜೊತೆಗೆ ಒಂದು ವೇಳೆ ಅಲ್ಲೆಲ್ಲರೂ ದುರ್ನಡತೆ ಅಥವಾ ಡೆರಿಡಿಕ್ಷನ್ ಆಗಿದೆ ಅಂತ ಕಂಡು ಬಂದರೆ ಅದ್ರ ಮೇಲೂ ಕೂಡ ನಾವು ಕಾನೂನಿನ ಪ್ರಕಾರವಾಗಿ ಪ್ರಕ್ರಿಯೆ ಜರುಗಿಸತಕ್ಕಂಥ ಒಂದು ಪ್ರಕ್ರಿಯೆಯನ್ನು ನಾವು ಹೊಂದಿದ್ದೇವೆ. ಅದಷ್ಟು 37 ಪ್ರಕರಣಗಳನ್ನು ನಾವು ನಮ್ಮ ರಿಜಿಸ್ಟ್ರೇಷನ್ನೇ ಮಾಡಿಕೊಂಡು ಅವ್ರಿಗೆಲ್ಲ ಅಕ್ನಾಲೇಜ್ಮೆಂಟು ಕೂಡ ನಾವು ಕೊಟ್ಟಿದ್ದೇವೆ. ಇನ್ನೂ ಕೆಲವು ಅದಲ್ಲದೆ ಸುಮಾರು ಪ್ರಕರಣಗಳು ನಮಗೆ ತೆಗೆದುಕೊಳ್ಳೋದಕ್ಕೆ ಟೈಮ್ ಇಲ್ದಿರ ಉಳ್ಕೊಂತು. ಅದಕ್ಕೆ ನಮ್ಮ ಜಿಲ್ಲಾ SP ಅವರು ಏನಿದ್ದಾರೆ, ಲೋಕಾಯುಕ್ತ SP ಅವ್ರಿಗೆ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ಆ ದೂರುಗಳನ್ನು ಕೂಡ ತಗೊಳ್ಳಿ, ಪರಿಶೀಲನೆ ಮಾಡಿದ ನಂತರ ಯಾವ್ಯಾವ ಪ್ರಕರಣಗಳನ್ನ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಥವಾ ನೇರವಾಗಿ ಕೊಟ್ಟಿರ್ತಕ್ಕಂಥ ಅರ್ಜಿಗಳನ್ನು ಯಾವ್ಯಾವ ಅಧಿಕಾರಿಗಳಿಗೆ ತಲುಪಿಸ್ಬೇಕು, ಅವರಿಗೆ ತಲುಪಿಸಿ ಎಷ್ಟು ದಿನದಲ್ಲಿ ಅವ್ರಿಗೆ ಅವಕಾಶ ಕೊಟ್ಟು ಅವರ ಸಮಸ್ಯೆ ಪರಿಹಾರ ಮಾಡ್ತಾರೆ ಅಂತ ಕೇಳಿ ಅದನ್ನು ನಮಗೆ ವರದಿ ಮಾಡಿ ಅಂತಲೂ ಕೂಡ ನಾವು ಲೋಕಾಯುಕ್ತ SP ಆ ಒಂದು ನಿರ್ದೇಶನವನ್ನು ನಾನು ಕೊಟ್ಟಿದ್ದೀನಿ. ಅದೇ ದಿನ ಸಾಯಂಕಾಲವೂ ಕೂಡ ಎಲ್ಲ ಸಾರ್ವಜನಿಕ ಅಧಿಕಾರಿಗಳಿಗೆ, ಸರ್ಕಾರಿ ಅಧಿಕಾರಿಗಳಿಗೆ ಮತ್ತು ನ್ಯಾಯಾಂಗದ ಒಂದು ಅಧಿಕಾರಿಗಳು ಏನಿದ್ದರು ಅವ್ರಿಗೆಲ್ಲರಿಗೂ ಕೂಡ ಒಂದು ಕಾನೂನು ಅರಿವು ಕಾರ್ಯಕ್ರಮವನ್ನು ಕೂಡ ನಾವು ಸಾಯಂಕಾಲ ಮಾಡಿದ್ವಿ. ಬಹುಶಃ ನಿಮ್ಮಲ್ಲಿ ಯಾರಿದ್ರೋ ಇಲ್ವೋ ಗೊತ್ತಿಲ್ಲ, ಅದು ಕೂಡ ಸಾಕಷ್ಟು ಸಮರ್ಪಕವಾದ ರೀತಿಯಲ್ಲಿ ಆಯಿತು. ಅಲ್ಲಿ ಲೋಕಾಯುಕ್ತ ಕಾಯ್ದೆಯನ್ನು ಸರಿಯಾಗಿ ಪಾಲನೆ ಮಾಡದಿದ್ದರೆ
ಅಥವಾ ತಮ್ಮ ಕರ್ತವ್ಯಗಳ ಲೋಪ ಆದರೆ ಏನೇನು ಕ್ರಮಗಳನ್ನು ಸಾರ್ವಜನಿಕ ಅಧಿಕಾರಿ ಮೇಲೆ, ಸರ್ಕಾರಿ ಅಧಿಕಾರಿ ಮೇಲೆ ನಾವು ಕ್ರಮ ತಗೊತೀವಿ, ಅವ್ರಿಗೆ ಹೇಗೆ ಆಪರ್ಚುನಿಟಿ ಕೊಡ್ತೀವಿ, ಸಾಮಾಜಿಕ ನ್ಯಾಯವನ್ನು ಹೇಗೆ ಪರಿಗಣನೆ ಮಾಡ್ತೀವಿ ಅಂತಕ್ಕಂಥದ್ದು ಹೇಳಿ, ಮತ್ತು ಅವ್ರಿಗೆ ಏನೇನು ಶಿಕ್ಷೆ ಇದೆ ಅಕಸ್ಮಾತ್ ಡೆರಿಲಿಕ್ಷನ್ ಪ್ರೂವ್ ಆದರೆ ಸರ್ಕಾರಕ್ಕೆ ನಾವು ವರದಿ ಕಳಿಸ್ಕೊಟ್ಟ ತಕ್ಷಣ ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ಆದ ನಂತರ ಅವ್ರಿಗೇನೇನು ಶಿಕ್ಷೆಗಳು ಅದರಲ್ಲಿ ಕೊಡೋದಕ್ಕೆ ಕಾನೂನಲ್ಲಿ ಅವಕಾಶ ಇದೆ, ಅದಕ್ಕೋಸ್ಕರ ಎಷ್ಟು ಕೇರ್ಫುಲ್ ಆಗಿರಬೇಕು, ಅವರು ಹೇಗೆ ಅವರ ನಡವಳಿಕೆಗಳನ್ನು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಕೂಡ ಸುಮಾರು ಒಂದೂವರೆ ಗಂಟೆ ಒಂದು ಸಂವಾದ ಕಾರ್ಯಕ್ರಮ ಜೊತೆಗೆ ಈ ಕಾನೂನು ಅರಿವು ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಂಡಿದ್ದು. ಅದು ಕೂಡ ಭಾಳ ಸುಗಮವಾದ ರೀತಿಯಲ್ಲಿ ನಮ್ಮ ಜಿಲ್ಲಾ ನ್ಯಾಯಾಧೀಶರು ಬಂದಿದ್ದರು, SP, CEO ಮತ್ತು DC ಎಲ್ಲರೂ ಕೂಡ ಅದರಲ್ಲಿ ಭಾಗವಹಿಸಿದ್ರು. ನಿನ್ನೆ ದಿವಸನೂ ಕೂಡ SP ಮತ್ತು CEO ಮತ್ತು ಜಿಲ್ಲಾಧಿಕಾರಿಗಳು ಕೂಡ ಮಾತಾಡಿ ನಮಗೊಂದು ಆಶ್ವಾಸನೆಯನ್ನು ಅವರು ಕೂಡ ಕೊಟ್ಟಿದ್ದಾರೆ. ಇನ್ನು ಮುಂದೆ ಇದೇ ರೀತಿ ನಾವು ತಾಲೂಕಾ ಮಟ್ಟದಲ್ಲೂ ಕೂಡ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಇದೇ ರೀತಿ ಮಾಡ್ತೀವಿ, ನಾವು ಜನಗಳ ಸಮಸ್ಯೆಯನ್ನು ಆಲಿಸ್ತೀವಿ, ಅಲ್ಲೇ ಹೋಗಿ ಕೂತ್ಕೊಂಡು ದಿನಗಟ್ಟಲೆ ಕೂತ್ಕೊಂಡು ನಾವು ಮಾಡ್ತೀವಿ, ಆದಷ್ಟು ಸಮಸ್ಯೆಗಳು ಹೇಳದಂತೆ ಲೋಕಾಯುಕ್ತ ಸಂಸ್ಥೆ ಹತ್ರಕ್ಕೆ ಬರದಂತೆ ನಾವು ನೋಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಒಂದು ಆಶ್ವಾಸನೆಯನ್ನು ಕೂಡ DC ಮತ್ತು CEO ಅವರು ಮಾತಾಡಿ ಅಲ್ಲಿ ಸಭೆಯಲ್ಲಿ ಹೇಳಿಕೆಯನ್ನು ನೀಡಿದ್ದಾರೆ. ಜಿಲ್ಲಾಡಳಿತನೂ ಕೂಡ ಭಾಳ ಉತ್ತಮವಾಗಿ ಸ್ಪಂದನೆ ಮಾಡಿ ನಮಗೆ ಎಲ್ಲ ರೀತಿಯ ಈ ಕಾರ್ಯಕ್ರಮಗಳು ಮಾಡೋದಕ್ಕೆ ಸಹಕಾರವನ್ನು ಕೂಡ ನೀಡಿದೆ. ನಿನ್ನೆ ದಿವಸ CEO ಆಫೀಸ್ನಲ್ಲಿ ಸುಮಾರು 67 ಪ್ರಕರಣಗಳನ್ನು ನಾವು ಆಯ್ದ ಪ್ರಕರಣಗಳನ್ನು ತಂದಿದ್ವಿ. ಸಾಮಾಜಿಕ ವೈಯಕ್ತಿಕ ಸಮಸ್ಯೆಗಳ ಇರ್ತಕ್ಕಂಥ ಪ್ರಕರಣಗಳು, ಅದರಲ್ಲಿ ನಾವು ಸ್ಥಳದಲ್ಲಿ ವಿಚಾರಣೆ ಮಾಡಿ 37 ಪ್ರಕರಣಗಳನ್ನು ತೀರ್ಮಾನ ಅಲ್ಲೇ ಆಯಿತು. ಬಹುಶಃ ಹೇಗಾಯಿತು ಅಂತಂದರೆ, ನಾವು ಏನು ನೋಟಿಸ್ಗಳನ್ನು ಮುಂಚೆ ಕೊಟ್ಟಿದ್ವಿ, ಆ ನೋಟಿಸ್ಗಳ ಮುಖಾಂತರವಾಗಿ ಪಕ್ಷಗಾರರ ಸಾಕಷ್ಟು ಸಮಸ್ಯೆಗಳನ್ನು ಪರಿಹಾರ ಆಗಿ ನಮಗೆ ರಿಪೋರ್ಟು ಮಾಡಿದ್ರು. ಕೆಲವು ಅಲ್ಲೇ ತೀರ್ಮಾನ ತೆಗೆದುಕೊಳ್ತಕ್ಕಂಥ ಪ್ರಕರಣಗಳು ಕೂಡ, ಏಕೆ ಅಂತಂದರೆ ಕೆಲವು ನಮ್ಮ ವ್ಯಾಪ್ತಿಗೆ ಬರದೇ ಇರತಕ್ಕಂಥ ಅರ್ಜಿಗಳನ್ನು ಕೂಡ ಕೊಟ್ಟಿದ್ದರು. ಅವರಿಗೆ ಸರಿಯಾದ ರೀತಿ ಕಾನೂನನ್ನು ಸಲಹೆ ಕೊಟ್ಟು ಯಾವ ಡಿಪಾರ್ಟ್ಮೆಂಟ್ಗೆ ಹೋದರೆ, ಯಾವ ಇಲಾಖೆಗೆ ಹೋದರೆ, ನ್ಯಾಯಾಲಯಕ್ಕೆ ಹೋದರೆ ರಿಟ್ ಪಿಟಿಷನ್ ಹಾಕೋದ್ರ ಮುಖಾಂತರವಾಗಿ ಸಮಸ್ಯೆಗಳನ್ನು ಹೇಗೆ ಪರಿಹಾರ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ಅವರಿಗೆ ಕಾನೂನಿನ ಒಂದು ಸಲಹೆಯನ್ನು ಕೂಡ ಕೊಟ್ಟು ಅವ್ರಿಗೆ ಆ ಒಂದು ಪ್ರಕರಣಗಳನ್ನು ಹಿಂದಿರಿಸಿ, ಎಷ್ಟೋ ಕೆಲವು ಪೊಲೀಸ್ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಳಿ ಅಂತಂದು ಕೇಳಿದರು. ಈಗ ಇತ್ತೀಚಿನ ದಿನಗಳಲ್ಲಿ ಕಲಂ 20D ಕರ್ನಾಟಕ ಪೊಲೀಸ್ ಕಾಯ್ದೆಯನ್ನು ಅಮೆಂಡ್ಮೆಂಟ್ ಮಾಡಿದ್ದಾರೆ. ಅಮೆಂಡ್ಮೆಂಟ್ ಮಾಡಿದ ನಂತರ ಜಿಲ್ಲಾ ಮಟ್ಟದಲ್ಲಿ ಒಂದು ಪೊಲೀಸ್ ಕಂಪ್ಲೇಂಟ್ ಪ್ರಾಧಿಕಾರಗಳನ್ನು ರಚನೆ ಮಾಡಿದ್ದಾರೆ. ರಾಜ್ಯ ಮಟ್ಟದಲ್ಲಿ ರಾಜ್ಯ ಪೊಲೀಸ್ ಕಂಪ್ಲೇಂಟ್ಗಳ ಪ್ರಾಧಿಕಾರ ಅಂತಂದು ರಚನೆ ಮಾಡಿದ್ದಾರೆ. ಸೊ ಅಲ್ಲಿ DYSP ಮತ್ತು ಮೇಲ್ಮಟ್ಟ ಅಧಿಕಾರಿಗಳ ಮೇಲೆ ಏನೇ ಕರ್ತವ್ಯ ಲೋಪದ ಬಗ್ಗೆ, ದುರಾಡಳಿತ ಬಗ್ಗೆ ಕಂಪ್ಲೇಂಟ್ ಕೊಡಬೇಕಾದ್ರೂ ಕೂಡ ರಾಜ್ಯ ಮಟ್ಟದ ಪ್ರಾಧಿಕಾರಕ್ಕೆ ಕೊಡಬೇಕು. ಮಿಕ್ಕಾದವ್ರ ಕೆಳಗೆ, ಅವ್ರಿಗಿಂತ ಕೆಳಗಿರ್ತಕ್ಕಂಥ ಅಧಿಕಾರಿಗಳ ಮೇಲೆ ಕಂಪ್ಲೇಂಟ್ ಕೊಡಬೇಕಾದಂಥ ಸಮಯದಲ್ಲಿ ಜಿಲ್ಲಾ ಮಟ್ಟದ ಒಂದು ಪ್ರಾಧಿಕಾರಕ್ಕೆ ಕಂಪ್ಲೇಂಟನ್ನು ಅವರು ಕೊಡಬೇಕು ಅಂತ ಒಂದು 2-3 ಪ್ರಕರಣ ಇತ್ತು. ನಾನು ಇಲ್ಲೇನೇ ಅದನ್ನು ತಕ್ಷಣ ಜಿಲ್ಲಾಧಿಕಾರಿಗಳಿಗೆ ವಹಿಸಿ ಅವ್ರ ಹತ್ರ ಅಕ್ನಾಲೇಜ್ಮೆಂಟ್ ತಗೊಂಡು ಕಾನೂನು ಪ್ರಕಾರವಾಗಿ ಅದನ್ನು ಪ್ರಕ್ರಿಯೆ ಅನುಸರಿಸಿ ಅವ್ರಿಗೆ ಇಂಟಿಮೇಷನ್ ಕೊಟ್ಟು ವಿಚಾರಣೆ ಮಾಡಿ ಕ್ರಮ ತಗೊಳ್ಳಿ ಅಂತಂದು ಕೂಡ ಅವರಿಗೆ ನಿರ್ದೇಶನವನ್ನು ನಾನು ಕೊಟ್ಟಿದ್ದೇನೆ. ಇವತ್ತಿನ ದಿವಸ ಬೆಳಗ್ಗೆ ನಮ್ಮ ಎಲ್ಲ ಜಿಲ್ಲಾ ಮಟ್ಟದ ನ್ಯಾಯಾಧೀಶರುಗಳ ಒಂದು ಭೇಟಿ ಆಯಿತು. ಅವ್ರ ಜೊತೆಯಲ್ಲಿ ಒಂದು ಸಂವಾದ ಕಾರ್ಯಕ್ರಮ ಇಟ್ಕೊಂಡಿದ್ದೆ. ಏಕೆ ಅಂತಂದರೆ ನಮ್ಮಲ್ಲಿ ಈ ಲೋಕಾಯುಕ್ತ ಸಂಸ್ಥೆಯಲ್ಲಿರ್ತಕ್ಕಂಥ ಏನು ಸ್ಟಾಫ್ ಇದೆ ಅವ್ರುಗಳ ಮುಖಾಂತರವಾಗಿ ನಾವು ಎಲ್ಲ ಜಿಲ್ಲೆಗಳಿರ್ತಕ್ಕಂಥ ತಾಲ್ಲೂಕು ಮಟ್ಟಗಳಲ್ಲಿ ಎಲ್ಲ ಕಡೆ ಹೋಗಿ ನಮ್ಮ ಲೋಕಾಯುಕ್ತ ಸಂಸ್ಥೆ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯತೆ ಇಲ್ಲ. ಮೆನ್ ಪವರ್ ಅಷ್ಟೇ ನಮ್ಮಲ್ಲಿ ಇಲ್ಲ. ಅದಕ್ಕೋಸ್ಕರ ಈ ಕಾನೂನು ಸೇವೆಗಳ ಪ್ರಾಧಿಕಾರ ಏನಿದೆ ಅವರುಗಳು ಎಲ್ಲ ಕಡೆಯೂ ಕಾನೂನು ಅರಿವು ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತಾರೆ. ಜೊತೆಗೆ ಈ ಸಾರ್ವಜನಿಕ ಮತ್ತು ಸಂಪರ್ಕ ಅಧಿಕಾರಿಗಳು ಮತ್ತು ಈ ಸರ್ಕಾರಿ ಅಧಿಕಾರಿಗಳ ಮೀಟಿಂಗ್ಗಳು ಕೂಡ ಅವರು ಮಾಡ್ತಾ ಇರ್ತಾರೆ. ನಾವೇನು ಈ ಪ್ರಕರಣಗಳನ್ನು ನೋಂದಾವಣೆ ಮಾಡ್ಕೊಂಡಿದ್ದೀವಿ ಅವ್ರಿಗೂ ಒಂದು ಕಾಪಿ ಕೊಟ್ಟು ಅವರು ಮೀಟಿಂಗ್ಗಳು ಮಾಡಿದಾಗಲೂ ಸಹ ಆ ಒಂದು ಅಧಿಕಾರಿಗಳಿಗೆ ಎಚ್ಚರ ವಹಿಸೋದಕ್ಕೆ ಮತ್ತು ಏನು ಪ್ರೋಗ್ರೆಸ್ ಆಗಿದೆ ಅಂತ ತಿಳ್ಕೊಳ್ಳೋದಕ್ಕೂ ಕೂಡ ಅವರಿಗೆ ನಿರ್ದೇಶನವನ್ನು ಕೊಟ್ಟಿದ್ದೀನಿ. ಮತ್ತು ಎಲ್ಲ ತಾಲ್ಲೂಕುಗಳಲ್ಲೂ ಕೂಡ ಈ ಏನು ಕಾನೂನು ಸೇವೆಗಳ ಪ್ರಾಧಿಕಾರದ ಮುಖಾಂತರವಾಗಿ ನಮ್ಮ ಲೋಕಾಯುಕ್ತ ಸಂಸ್ಥೆಯ ಕಾರ್ಯವ್ಯಾಪ್ತಿ ಏನಿದೆ, ಎಂತೆಂಥ ಅರ್ಜಿಗಳನ್ನು ಕೊಡ್ಬೋದು, ಹೇಗೆ ಪ್ರಕ್ರಿಯೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಜನಗಳಿಗೂ ಕೂಡ ಮಾಹಿತಿ ಕೊಡಿ ಅಂತಂದನ್ನು ಕೂಡ ನಮ್ಮ ಎಲ್ಲ ನ್ಯಾಯಾಧೀಶ ಮಿತ್ರರಲ್ಲೂ ಕೂಡ ಇವತ್ತಿನ ದಿವಸ ಅವ್ರ ಜೊತೆ ಸಂವಾದ ಮಾಡೋದ್ರ ಮುಖಾಂತರವಾಗಿ ಅವರನ್ನು ಒಂದು ಕೇಳಿಕೊಂಡು ವಿಚಾರಣೆ ಮಾಡಿಕೊಂಡು ಬಂದಿದ್ದೇವೆ. ಇದಾದ ನಂತರ ಈಗ ಕೆಲವೊಂದು ಡಿಪಾರ್ಟ್ಮೆಂಟ್ಗಳ ಏನು ಕಚೇರಿಗಳಿದೆ ಅಲ್ಲಿ ಒಂದು ಸರ್ಪ್ರೈಸ್ ವಿಸಿಟ್ ಕೊಡ್ತಕ್ಕಂಥ ಒಂದು ಸನ್ನಿವೇಶನೂ ಇವಾಗ ಇಟ್ಕೊಂಡಿದ್ದೀವಿ. ಅದಾದ ನಂತರ ಒಂದು 4-5 ಆಫೀಸ್ಗಳನ್ನು, ಅಂದರೆ ಯಾವುದು ಕೆಲಸ ಮಾಡ್ತಾ ಇರ್ತೀವಿ ಇವತ್ತು, ಹಾಸ್ಟೆಲ್ಸ್ ಇರ್ಬೋದು, ಹಾಸ್ಪಿಟಲ್ ಇರ್ಬೋದು, ವಿ ವಿಲ್ ವಿಸಿಟ್ ದೇರ್. ಎಲ್ಲಿ ದುರಾಡಳಿತ ಆಗ್ತಾ ಇದೆ, ಏನೇನು ಸ್ವಚ್ಛತೆ ಕಾರ್ಯಕ್ರಮದ ಬಗ್ಗೆ ಏನು ತಗೊಂಡಿದ್ದಾರೆ,
ಒಳಗಡೆ ಇರ್ತಕ್ಕಂಥ ವ್ಯವಹಾರಕ್ಕೆ ಕೆಲಸಗಳು ಹೇಗೆ ನಡೀತಿದೆ ಅನ್ನೋದ್ರ ಬಗ್ಗೆನೂ ಒಂದು ನೋಡಿದಾಗುತ್ತೆ. ನಮ್ಮ ಗಮನಕ್ಕೆ ಏನಾದ್ರು ಬಂದರೆ ಅದ್ರ ಮೇಲೆ ತಕ್ಷಣ ಕ್ರಮ ತಗೊಳ್ಳೋದಕ್ಕೂ ಸ್ವಯಂ ಪ್ರೇರಿತ ದೂರನ್ನು ನೋಂದಾಯಿಸಿಕೊಂಡು ಕೂಡ ನಾವು ಮಾಡೋದಕ್ಕೆ ನಮಗೆ ಅಧಿಕಾರ ಇರುತ್ತೆ. ನಾನು ಹೋದ ಜಿಲ್ಲೆಗಳಲ್ಲೆಲ್ಲನೂ ಕೂಡ ಸಾಮಾನ್ಯವಾಗಿ ಎಲ್ಲೆಲ್ಲಿ ನಾನು ವಿಸಿಟ್ ಮಾಡಿದ್ದೀನಿ ಅಲ್ಲೆಲ್ಲದ್ರ ಮೇಲೂ ಕೂಡ ಒಂದೊಂದು ಸ್ವಯಂ ಪ್ರೇರಿತ ದೂರನ್ನು ನಾನು ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ. ಏಕೆಂದರೆ ಅಲ್ಲೆಲ್ಲೆಲ್ಲ ಸಣ್ಣ ಪುಟ್ಟ ಒಂದು ಅವಶ್ಯಕತೆಗಳು, ಸರ್ಕಾರ ಕೆಲವು ಸಮಯದಲ್ಲಿ ಅನುದಾನ ಕೊಟ್ಟಿರೋದಿಲ್ಲ, ಸರ್ಕಾರದಿಂದ ಕೊಡಬೇಕಾದಂಥದ್ದು ಬೇಕಾದಷ್ಟು ಸವಲತ್ತುಗಳು ಬಾಕಿ ಇರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಸರ್ಕಾರಕ್ಕೂ ಕೂಡ ನಿರ್ದೇಶನಗಳನ್ನು ಕೊಟ್ಟು ಅದನ್ನು ಸವಲತ್ತುಗಳನ್ನು ಕೊಡಬೇಕು ಅಂತಂದು ಬೇಕಾದಷ್ಟು ನಿರ್ದೇಶನ ಕೊಟ್ಟ ನಂತರ ಸರ್ಕಾರ ಸುತ್ತೋಲೆಗಳನ್ನು ಹೊರಡಿಸೋದ್ರ ಮುಖಾಂತರವಾಗಿ ಈಗ ಮೈಸೂರಿನಲ್ಲಿ ಒಂದೆರಡು ಹಾಸ್ಟೆಲ್ಗೆ ಹೋದಾಗ ಅಲ್ಲಿ ಹಾಸಿಗೆಗಳು, ಬೆಡ್ಗಳು, ಹೊದಿಕೆಗಳು, ಅವುಗಳ ಪುಸ್ತಕಗಳು, ಲೈಬ್ರರಿ, ಕಂಪ್ಯೂಟರ್ಸ್ ಅವೆಲ್ಲ ಇರಲಿಲ್ಲ ಕೆಲವು ಹಾಸ್ಟೆಲ್ಗಳಲ್ಲಿ. ಈಗೆಲ್ಲನೂ ಒದಗಿಸಿದ್ದಾರೆ. ನಾವು ಹೋಗಿ ಬಂದ ನಂತರ ನಾವು ಜಿಲ್ಲಾ ಮಂತ್ರಿಗಳಿಗೂ ಕೂಡ ಅದ್ರದ್ದೊಂದು ಕಾಪಿ ಕಳಿಸಿರ್ತೀನಿ. ಮಹದೇವಪ್ಪನವರು ಅವರು ಅವತ್ತು ಮೈಸೂರಿನಲ್ಲೇ ಇದ್ದರು, ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಅದನ್ನೆಲ್ಲ ಅವ್ರಿಗೆಲ್ಲ ಒದಗಿಸಿದ್ದಾರೆ. ತಕ್ಷಣ ಎಷ್ಟು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡೋಕ್ಕಾಗುತ್ತೆ ಸವಲತ್ತುಗಳನ್ನು ಕೊಡಿಸೋದಕ್ಕೆ ಅಷ್ಟು ಪ್ರಯತ್ನವನ್ನು ಮಾಡೋದಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಇದಿಷ್ಟು ಸ್ಟ್ಯಾಟಿಸ್ಟಿಕ್ಸು. ನಮ್ಮ ಒಂದು ಲೋಕಾಯುಕ್ತ ಸಂಸ್ಥೆಯಲ್ಲಿ ಬಹುಶಃ 18,886 ಕೇಸುಗಳು ಪೆಂಡಿಂಗ್ ಇದೆ ಇವತ್ತಿನ ದಿವಸ. 18,886. ನನ್ನ ಉಪಲೋಕಾಯುಕ್ತ 1 ನಮ್ಮ ಹತ್ರ 7,028 ಕೇಸಿದೆ. ಉಪಲೋಕಾಯುಕ್ತ 2 ಈಗ ಹೊಸದಾಗಿ ಅಪಾಯಿಂಟ್ಮೆಂಟ್ ಆಗಿದ್ದಾರೆ. ಅವರು 6,363 ಕೇಸು ಬಾಕಿ ಇದೆ. ಲೋಕಾಯುಕ್ತರ ಹತ್ರ 5,495 ಕೇಸುಗಳಿದೆ. ಇದಲ್ಲದೆ ನನಗೆ ಹೇಳಿದ್ನಲ್ಲ, ಕೆಲವು ರಿಜಿಸ್ಟರ್ ಮಾಡ್ಕೊಂಡಿರಲ್ಲ, ಮಿಸ್ಲೇನಿಯಸ್ ಅಂತ ಮಾಡ್ಕೊಂಡಿರ್ತೀವಿ. ಅಂಥವು 10,324 ಮಿಸ್ಲೇನಿಯಸ್ ಪ್ರಕರಣಗಳು ಬಾಕಿ ಉಳ್ಕೊಂಡಿದೆ. ಅಂದರೆ ಅವು ಎನ್ಕ್ವೈರಿ ಮಾಡೋದಕ್ಕೆ ಮುಂಚೆನೇ ಸಮಸ್ಯೆ ಪರಿಹಾರಕ್ಕೆ ರಿಪೋರ್ಟ್ ಬರ್ತಾ ಇರುತ್ತೆ. ರಿಪೋರ್ಟ್ ಬಂದಾಗ ನಾವೇನು ಮಾಡ್ತೀವಿ, ಕಂಪ್ಲೇನೆಂಟ್ನ ಕೇಳ್ತೀವಿ, ನೋಡಪ್ಪ ಇವರು ಸಮಸ್ಯೆ ಪರಿಹಾರ ಮಾಡಿಕೊಟ್ಟಿದ್ದೀನಿ ಅಂತ ಹೇಳ್ತಾರೆ, ನೀವೇನು ಹೇಳ್ತೀರಾ ಇದಕ್ಕೆ ಅಂತಂದು. ಅವರು ಆಯಿತು ಸರ್ ನಮಗೆ ಸಮಸ್ಯೆ ಪರಿಹಾರ ಆಗಿದೆ ಅಂತಂದು ಅವರಿಂದ ವರದಿ ಬಂದರೆ ಆ ಮಿಸ್ಲೇನಿಯಸ್ನ ಕ್ಲೋಸ್ ಮಾಡ್ಕೊತಾ ಹೋಗ್ತೀವಿ. ಅಷ್ಟು ಇದೆ. ಈ ವಿಜಯಪುರ ಸಂಬಂಧಪಟ್ಟಾಗೆ ಸುಮಾರು 459 ಪ್ರಕರಣಗಳು ಬಾಕಿ ಉಳ್ಕೊಂಡಿವೆ. ಆಮೇಲೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರೀಸ್ ಅಂದರೆ ನಾವು ಸರ್ಕಾರಕ್ಕೆ ಇವ್ರ ಮೇಲೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಮಾಡಬೇಕು ಅಂತ ಹೇಳಿ ಕಳಿಸಿರೋದು ನನ್ನ ವ್ಯಾಪ್ತಿಯಲ್ಲಿರ್ತಕ್ಕಂಥದ್ದು 83 ವಿಚಾರಣೆಗೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಪ್ರಕರಣಗಳು ಬಾಕಿ ಉಳ್ಕೊಂಡಿವೆ. ನಿಮ್ಮ ಪ್ರಶ್ನೆಗಳೇನಾದ್ರು ಇದ್ದರೆ ಕೇಳ್ಬೋದು. ಒಬ್ಬೊಬ್ಬರು ಒಂದು ಅಪರಾಧ ಆಗಲಿ ಅಥವಾ ಹಾಜರಾತಿ, ಈಗ ಇಂಡಿ ಬ್ಯೂ ಆಫೀಸರ್ ವಿಜಯಪುರದಿಂದ ಅಪಾಯಿಂಟ್ ಮಾಡ್ತಾರೆ ಸರ್, ಅವ್ರು ರೈಲ್ವೆ ಮಾಡ್ತಾರೆ. ಅದು 12 ಗಂಟೆಗೆ ವಿಚಾರ ಪ್ರತಿ ಇಂಡಿಗೆ, ಮತ್ತು ವಾಪಸ್ 4 ಗಂಟೆಗೆ ರೈಲ್ವೆ ಅದ ಸರ್, ಅದಕ್ಕೆ ಬರ್ತಾರೆ. ಅದನ್ನು ಆರ್ಟಿಕಲ್ ಮಾಡಿ ಸುದ್ದಿ ಮಾಡಿದ್ರು ಮೇಲಾಧಿಕಾರಿ ಏನು ಹೇಳ್ತಾರಪ್ಪ ಅಂದ್ರೆ ಇವರು DDP ಅವರು, ನಾ ಸಂಬಂಧಪಟ್ಟಂಗೆ ಅಲ್ಲಿ ಶಿಕ್ಷಕರು ನೋಡಿ ಅವರೆಲ್ಲ ಕೇಳಿ ನಾ ಕ್ರಮ ಯಾಕೆ ಅವ್ರು ಬಿಸಿ ಕೊಟ್ಟು ಮಾಡಕ್ಕೆ ಅವ್ರಿಗೆ ಮಾಡ್ಬೋದು. ಉತ್ತರ ಸರ್. ಅವಾಗ ಏನಾಯಿತು ನೋಡಿ, ಇವಾಗ ಯಾರ ಮೇಲೆ ಕ್ರಮ ತಗೋಬೇಕಾಗಿತ್ತು ಅವ್ರು ಕ್ರಮ ತಗೊಳ್ಳಿಲ್ಲ. ನಾವು ಅಲ್ಲ, ಈಗ ಯಾರು ತಗೋಬೇಕಾಗಿತ್ತು ಕ್ರಮ ಅವ್ರು ತಗೊಂಡಿಲ್ಲ ಅಂತಂದರೆ ಅವ್ರದ್ದು ಡೆರಿಲಿಕ್ಷನ್ ಆಯಿತು, ಅವ್ರ ಮೇಲೂ ಕ್ರಮ ತಗೋಬೇಕು. ನನಗೆ ಅನಿಸಲ್ಲ. ಈಗ ಲೋಕಾಯುಕ್ತ ಸಂಸ್ಥೆಯ ಭಯ ಇನ್ನೂ ಸ್ವಲ್ಪ ಜಾಸ್ತಿ ಆಗಿದೆ. ಈಗ 2 ವರ್ಷಗಳಿಂದ ಸಿಸ್ಟಮ್ ಹಾಳಾಗಿದೆ, ಗೊತ್ತಾಯ್ತಾ? ಯಾರ್ಯಾರು ಕಲೆಕ್ಟಿವ್ ಆಗಿ ಎಷ್ಟೆಷ್ಟು ರೆಸ್ಪಾನ್ಸಿಬಲ್ಗಿ ಅದು ಕ್ರಮ ತಗೋಬೇಕು, ಅಲ್ಲಿ ಎಲ್ಲೋ ಒಂದು ಕಡೆ ಏರುಪೇರಾಗಿದೆ. ಎಲ್ಲ ಒಟ್ಟಿಗೆ ಮಾಡ್ತೀವಿ, ಒಂದೇ ಸರಿ ಮಾಡ್ತೀವಿ ಅಂತಂದ್ರೂ ಆಗಲ್ಲ. ಸೊ ನಾವು ಒಬ್ಬೊಬ್ಬರೂ ಕೂಡ ಎಷ್ಟು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ಬೋದು ಅದನ್ನು ಮಾಡ್ಬೋದು. ಇವಾಗ ನಾನು ಉಪಲೋಕಾಯುಕ್ತಾಗಿ ಎಷ್ಟು ಕೆಲಸ ಮಾಡ್ಬೋದು ಅಷ್ಟು ಮಾಡ್ಬೋದು. ಅದಕ್ಕೆ ಮೀರಿ ಮಾಡಬೇಕು ಅಂತಂದರೆ ನಾನು ಹೇಳಿದ್ನಲ್ಲ, ಇನ್ನೊಬ್ರು ಬೇಕು. ಲೋಕಾಯುಕ್ತಕ್ಕಿಲ್ಲ, ಅದು ಸರ್ಕಾರಕ್ಕೆ ಇದೆ. ಅದನ್ನು ಜಡ್ಮೆಂಟಲ್ಲೇ ಬರೆದಿದ್ದಾರೆ ನಮ್ಮ ಹೈಕೋರ್ಟ್ನಲ್ಲಿ. ಅದು ಸರ್ಕಾರದ ವಿವೇಚನೆಗೆ ಬಿಟ್ಟಿದ್ದು. ಅದು ಪ್ರೆಷರ್ ಹಾಕೋಕ್ಕಾಗಲ್ಲ ಗೌರ್ಮೆಂಟಿಗೆ. ಹೌದು, ವಿ ಕೆನಾಟ್ ಪುಟ್ ಪ್ರೆಷರ್ ಆನ್ ದಿ ಗೌರ್ಮೆಂಟ್. ಅದು ಲೆಜಿಸ್ಲೇಟಿವ್ ಆ್ಯಕ್ಟಿವಿಟಿ ಅಂತ ಹೇಳ್ತೀವಿ. ಅಂದರೆ ಶಾಸಕಾಂಗ ಮಾಡ್ತಕ್ಕಂಥ ಕೆಲಸ. ಶಾಸಕಾಂಗ ಮಾಡ್ತಕ್ಕಂಥ ಕೆಲಸದಲ್ಲಿ ನಾವು ಇಂಟರ್ಫಿಯರ್ ಹಾಕೋಕ್ಕಾಗಲ್ಲ. ಅವರ ವಿವೇಚನೆ ಬಿಟ್ಟಿದ್ದು. ಜನಗಳೆಲ್ಲನೂ ಕೇಳಬೇಕು, ಇಲ್ಲ ಈ ಕಾನೂನು ಮಾಡಿ ಲೋಕಾಯುಕ್ತ ಪವರ್ ಕೊಡಿ, ಆ ಪರಿವರ್ತನೆ ಆಗೋ ಚಾನ್ಸಸ್ ಇರಬಹುದು. ಮಾಡಿದ್ರೆ ಮಾಡ್ತೀವಿ. ಈಗೇನಾಗಿದೆ, ನಾವು ರೆಕಮೆಂಡೇಟ್ರಿ ಬಾಡಿ. ಈಗ ನಾವೇನೇ ಮಾಡಿದ್ರೂ ಕೂಡ ಸರ್ಕಾರಕ್ಕೆ ರೆಕಮೆಂಡೇಷನ್ ಕಳಿಸ್ಕೊಡ್ಬೋದು. ಅಲ್ಟಿಮೇಟಾಗಿ ಸರ್ಕಾರ ಅದ್ರ ಬಗ್ಗೆ ಕ್ರಮ ತಗೊಂಡು. थैंक यू। और नए न्यूज़ों के लिए देखते रहिए
N22 न्यूज़ लाइक करें, शेयर करें, सब्सक्राइब करें और बेल आइकन बटन दबाना ना भूलें।